ಹಾಯ್ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನ್ನು. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಪ್ಲಂಬರ್ ಬಂದಿದ್ದಾರೆ ವಾಷಿಂಗ್ ಮಿಷಿನ್ ಫಿಕ್ಸ್ ಮಾಡೋದಕ್ಕೆ. ಅದು ನಾವು ತರಿಸಿರೋದಲ್ಲ ಪ್ಲಂಬರು, ಮೇಲೆ ಏನೋ ಪ್ಲಂಬಿಂಗ್ ಕೆಲಸ ಇತ್ತಂತೆ ಓನರ್ಗೆ, ಅವ್ರು ಕರೆಸ್ಕೊಂಡಿದ್ರು. ಸೊ ಅವ್ರು ಕೇಳಿದ್ರು ಏನೋ ವಾಷಿಂಗ್ ಮಿಷಿನ್ ಸರಿ ಹೋಗ್ತಾ ಇಲ್ಲ ಅಂತಿದ್ರಲ್ಲ ಮೇಡಮ್, ಅದು ಸರಿ ಹೋಯ್ತಾ ಅಂತ. ಇಲ್ಲ ಅಂದಿದ್ದಕ್ಕೆ ಅವರೇ ಕರ್ಕೊಂಡು ಬಂದು ತೋರಿಸಿದ್ರು. ಅದು ನೋಡಿದ್ರೆ ಇದು ಪೈಪ್ ಹಾಳಾಗಿದೆಯಂತೆ. ಈಗ ಪೈಪ್ ತರಕ್ ಹೋಗ್ತಾ ಇದೀವಿ. ಮನು ನೀನು ಬಾ ಹೋಗಿ ಬರೋಣ ಅಂತ ಹೇಳ್ತಾ ಇದ್ದಾರೆ. ಇದೇನೋ ಇದೈತಿ, ಇದು ಒಳ್ಳೆ ಈ ಗ್ಯಾಸ್ ಸಿಲಿಂಡರ್ಗೆ ಹಾಕ್ತಿವಲ್ಲ ಆ ತರ ಇದು ಹೋಗಿ ಲಾಕ್ ಆಗ್ಬೇಕು. ಅದ್ರಲ್ಲಿ ಇಲ್ಲಿ ಒಂದು ಬಾಲ್ ಏನೋ ಅದು ರಸ್ಟ್ ಹಿಡಿದು ಹಾಳಾಗಿದೆ. ನಿವೇಶ್ ಇದು 2 ಮೀಟರ್ ಇದೆಯಂತೆ ಮನು. 1 ಮೀಟರ್ ಆದ್ರೂ ಸಾಕು ಅಂತ ಅಂದ್ರು. ಬಟ್ ಬೇಡ, 2 ಮೀಟರ್ ತಗೋಬಿಡೋಣ. ಸೊ ಉದ್ದ ಇದ್ದಷ್ಟು ಯಾವತ್ತೂ ಯೂಸ್ ಆಗತ್ತೆ. ಹೋಗಿ ಇವಾಗ ಅದು ತಗೊಂಡ್ ಬರೋಣ. ಅದಾದ್ಮೇಲೆ ಕಾಫಿ ಕುಡಿಬೇಕು. ಇನ್ನೂ ಕಾಫಿ ಕೂಡ ಆಗಿಲ್ಲ ನಮ್ದು. ಮನೋದಾಯ್ತು, ನಂದಾಗಿಲ್ಲ. ಪೈಪ್ ತಂದಿದ್ದಾಯ್ತು. ಇದರಲ್ಲೂ ಡಿಫ್ರೆಂಟ್ ಲೆಂತ್ ಬರತ್ತಂತೆ, ಗೊತ್ತೇ ಇರಲಿಲ್ಲ ನನಗೆ. ನಾವು ಎನಿವೇಸ್ ಮೊದಲು ಯೂಸ್ ಮಾಡ್ತಾ ಇದ್ದಿದ್ದು 2 ಮೀಟರ್ ಅಂತೆ. ಅದೇ 2 ಮೀಟರ್ನೇ ವಾಪಸ್ ತಂದ್ವಿ. ಇವಾಗ ಹೋಗ್ತಾ ಇದ್ದೀನಿ ಕಿಚನ್ನಿಗೆ. ನೆನ್ನೆದು ದೋಸೆದು ಇಟ್ಟಿತ್ತು. ಈಗ ದೋಸೆ ಹಾಕ್ಬಿಟ್ಟು ಮನುಗೆ ದೋಸೆ ಜೊತೆಗೆ ಆಲೂಗೆಡ್ಡೆ ಪಲ್ಯ ಅಂದರೆ ತುಂಬ ಫೇವ್ರೇಟ್. ನೆನ್ನೆ ಬೆಂಡೆಕಾಯಿ ಪಲ್ಯ ಮಾಡಿದ್ನಲ್ಲ, ಅದಕ್ಕೆ ಇವತ್ತು ಆಲೂಗೆಡ್ಡೆ ಪಲ್ಯ ಮಾಡ್ಬಿಟ್ಟು ದೋಸೆ ಹಾಕಿ ಆ ದೋಸೆ ಬ್ಯಾಟರ್ನ ಖಾಲಿ ಮಾಡೋಣ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಾಂದ್ರೆ ಹುಳಿ ಬಂದ್ಬಿಡತ್ತೆ. ಅದ್ರ ಜೊತೆಗೆ ಅದು ಚಿಕನ್ ಶಿಕ್ ಕಬಾಬ್. ಮಧ್ಯಾಹ್ನ ಇನ್ನೇನು ನಾವು ತಿನ್ನೋ ಅಷ್ಟೊತ್ತಿಗೆ ಮಧ್ಯಾಹ್ನನೇ ಆಗತ್ತೆ. ಅಲ್ಲಿ 11 ಗಂಟೆ ಏನೋ 6 ಗಂಟೆ 5 ಗಂಟೆಗೆ ಎದ್ದಿರೋರಂಗೆ ಮಧ್ಯಾಹ್ನಕ್ಕೆ ಅಂತ. ನನಗಂತೂ ಆ ಕಾರ್ನರಲ್ಲಿ ಒಗ್ಗೆ ಬಟ್ಟೆಗಳು ನೋಡುತ್ತಾ ಇದ್ರೆ ಟೆನ್ಷನ್ ಆಗೋದು ಡೈಲಿ. ನನಗೆ ಇವತ್ತು ಡಿಸೈಡ್ ಮಾಡಿದೆ, ಸಂಜೆ ಹಂಗೆ ನೋಡೋಣ, ಹ್ಯಾಂಡ್ ವಾಶ್ ಮಾಡಾಕೋಣ, ಇಲ್ಲಾಂದ್ರೆ ವೀಕೆಂಡಲ್ಲಿ ಇವತ್ತು ಕಂಪ್ಲೀಟ್ ಹ್ಯಾಂಡ್ ವಾಶ್ ಮಾಡೋಣ ಅಂತ. ಚಾಕು ಕೊಡಪ್ಪ. ಇಷ್ಟೆಲ್ಲ ಪ್ಲಂಬಿಂಗ್ ಕೆಲಸಗಳು. ನಂಗೆ ವಾಷಿಂಗ್ ಮಿಷಿನ್ ಚೇಂಜ್ ಮಾಡಿಕೊಡು. ಹೌದಾ? ನಾನು ಫಸ್ಟ್ ಬಟ್ಟೆ 3 ದಿವಸ ಹಾಕೊಂಡು ಬೇಜಾರಾಗ್ಬಿಟ್ಟಿದೆ. ಯಾವಾಗ ಅದು ವಾಶ್ ಆಗುತ್ತೆ, ಯಾವಾಗ ಚೇಂಜ್ ಮಾಡ್ತೀನಿ ಅಂತ ಫೀಲಿಂಗ್. ಇವತ್ತು ನೀನೇ ವಾಶ್ಗೆ ಹಾಕ್ಬೇಕು ಬಟ್ಟೆ. ನೀನೇ ತಾನೇ ಪ್ಲಂಬರ್ ಕರ್ಕೊಂಡು ಬರ್ದಲ್ಲೇ ಇದ್ದಿದ್ದು. ಮತ್ತೆ ನಾನು ಕರ್ಕೊಂಡು ಬರ್ತೀನಿ. ನಾನು ಹೋಗ್ಬೇಕಿತ್ತ? ಓ ಕರೆಕ್ಟ್. ನಾನು ಹೋಗಿ ನಿಮ್ಮನೆ ಪ್ಲಂಬರ್ ಇದ್ದಾರಾ? ನಾಳೆಯಿಂದ ಹೊಸ ಬಟ್ಟೆ. ಅಯ್ಯೋ ಕರ್ಮ ಮನು, ಕೇಳಿದ್ರೆ ಈ ಟೀ ಶರ್ಟ್ ಇದ್ರ ಜೊತೆಗೆ ಇನ್ನೊಂದು ಬಿಟ್ಟು ಯಾವುದು ಇಲ್ಲ ಅನ್ಕೋಬೇಕು. ಅಲ್ಲಿ ದಿನ ಸ್ನಾನ ಮಾಡು, ಇದೇ ಬಟ್ಟೆ ಹಾಕು. ಅಲ್ಲಿ ಇದ್ಯಾವಲ್ಲ ತಗೊಂಡು ಹಾಕೊಳ್ಳಪ್ಪ. ಆಚೆ ಹೋಗ್ಬಿಟ್ಟೆ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಆಚೆ ಹೋಗೋ ಬಟ್ಟೆ ಆಚೆಗೆ, ಮನೇಲಿರೋ ಬಟ್ಟೆ ಮನೆಗೆ ಮಿಕ್ಸ್ ಮಾಡಲ್ಲ ನಾನು. ಕೇಳ್ಕೊಂಡವ್ರ ಪಾಪ ಈ ಅಪ್ಪಂತ ಬಟ್ಟೆಗಳೇ ಇಲ್ವೇನೋ. ಹೌದು, ನನ್ನ ಹತ್ರ ಇಲ್ಲ. ಎಲ್ರಿಗೂ ಗೊತ್ತು. ಲಾಸ್ಟ್ ಹಳಬ್ರು ವಿಡಿಯೋ ನೋಡ್ತಿರೋರ್ಗೆ ಗೊತ್ತು ನನಗೆ ಎಷ್ಟು ಕೊಟ್ಟಿದ್ದು ಕಬೋರ್ಡ್ ಅಂತ. ಅಷ್ಟರಲ್ಲಿ ಇನ್ನೆಷ್ಟು ಬಟ್ಟೆ ಹೇಳ್ಬೋದು. ಈಗ ಫುಲ್ ದೊಡ್ಡ ಕಬೋರ್ಡೇ ಬಿಟ್ಕೊಟ್ಟಿದ್ದೀನಲ್ಲ. ಈಗ ತಗೋಬೇಕಲ್ಲ. ಅದರಲ್ಲೂ ಆಲ್ರೆಡಿ ಬಂದು ಒಂದು ಕಾಲ್ವಾಗ 25% ಅದು ಒತ್ತುವರಿ ಮಾಡ್ಕೊಬಿಟ್ಟಿದ್ದೀರಲ್ಲ ಗೌರ್ಮೆಂಟ್. ಅದು ನಮ್ದಲ್ಲಪ್ಪ, ಅದು ಯೂನಿವರ್ಸಲ್ ಪ್ರಾಡಕ್ಟ್ಸ್. 25%. ಅದು 25 ಇವಾಗ, ಇನ್ನೊಂದು 2 ತಿಂಗಳಂದ್ರೆ 50 ಆಗ್ತಿತ್ತು. ಆಮೇಲೆ 75 ಕೊನೆಗೆ ಯಥಾಸುತ್ತಾರಾಗಿ ಇಷ್ಟೇ ಸಿಗೋದು. ಅದು ಬಾಕ್ಸ್ ಬರಬೇಕು, ಬಂದ್ಮೇಲೆ ಆಗತ್ತೆ. ಮಾಡ್ತೀಯ ಅಂತ. ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂತ. ಆಲೂಗೆಡ್ಡೆ ಆರಿದೆ ಕುಕ್ಕರ್. ಆಲೂಗೆಡ್ಡೆ ಬೇಯಿಸಿ ಇಟ್ಟಿದ್ದೀನಿ. ಇವಾಗ ಅದನ್ನ ಸ್ಮ್ಯಾಶ್ ಮಾಡ್ಕೋಬೇಕು. ಏನು ದೋಸೆ ಅಲ್ವಾ, ಬೇಗ ಆಗತ್ತೆ. ಅಷ್ಟೊತ್ತಿಗೆ ಬಾಕಿ ಇನ್ನೇನು ಕೆಲಸ ಮಾಡೋದು ಗೊತ್ತಾಗ್ತಿಲ್ಲ. ಪ್ಲಂಬರ್ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ಲ, ಇಲ್ಲಿ ಕಿಚನ್ ಪಕ್ಕನೆ. ಹಂಗಾಗಿ ಇಲ್ಲಿ ಏನು ಕೆಲಸ ಮಾಡೋದು ಕಿಚನ್ ಅಲ್ಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನೋಡೋಣ, ಸಾಂಬಾರ್ ಮಾಡ್ಬಿಡ್ಲಾ ಸಂಜೆಗೆ. ಈಗ ಸದ್ಯಕ್ಕೆ ದೋಸೆ ತಿನ್ಕೊಳ್ಳೋಣ, ರಾತ್ರಿ ಯೋಚನೆ ಮಾಡ್ಕೊಳ್ಳೋಣ. ಅಲ್ಲ, ಈಗ ಟೈಮ್ ಇದೆ, ಅದಕ್ಕೆ ಸಾಂಬಾರ್ಗೆ ಇಡ್ಲಾ ಅಂತ ಕೇಳ್ತಾ ಇದ್ದೀನಿ. ಇದು ಟ್ಯಾಪಿಗೆ ತಕ್ಕಂಗೆ ನಾಬ್ನ ಚೇಂಜ್ ಮಾಡ್ಬೇಕಂತೆ. ಇವಾಗ ನಾವು ಮೊದಲು ಇದ್ದಿದ್ದು ನಾಬು ಆಗಲ್ಲ, ಅದಕ್ಕೆ ಅದು ಲೀಕ್ ಆಗ್ತಾ ಇದ್ದಿದ್ದು. ಹೊಸದು ಅದೇ ತರನೇ ತರಿಸ್ಕೊಂಡಿದ್ರು ಆಗತ್ತೇನೋ ಅಂತ. ಈ ತರ ಯಾವ್ದು ಪ್ಲಾಸ್ಟಿಕ್ ತಿಂತಿದ್ದು, ಒಳಗಡೆ ಮೆಟಲ್ ಇದೆ. ಪುನಃ ಇವಾಗ ಕಳಿಸ್ಬಿಟ್ಟು ಯಾವ್ದೋ ಬ್ರಾಸ್ ಇನ್ಸೈಡ್ ಥ್ರೆಡ್ ಬರುತ್ತೆ, ಅದನ್ನ ತಗೊಂಡ್ ಬನ್ನಿ ಅಂತ ಕಳಿಸಿದ್ದಾರೆ. ಹೋಗಿದ್ದಾರೆ ಮನು ತರೋದಿಕ್ಕೆ. ಇಲ್ಲೆಲ್ಲ ಫುಲ್ ನೀರು ಚೆಲ್ಲಿ. ಇದು ಹಾಕೋದಿಕ್ಕೆ ಈ ಪ್ಲೇಟ್ ಬಂದಿದೆಯಲ್ಲ, ಈ ಪ್ಲೇಟ್ ಅಡ್ಡ ಬರ್ತಾ ಇದೆ. ಇದು ನಮ್ಮ ಕೈಲಂತೂ ಆಗ್ತಾನೆ ಇರಲಿಲ್ಲ. ಪ್ಲಂಬರ್ ಬೇಕಿತ್ತು. ತಂದಿದ್ದಾರೆ ಮನು. ನೋಡೋಣ. ಒಂದು ವಾಷಿಂಗ್ ಮಿಷಿನ್ಗೆ ಎಷ್ಟು ಓಡಾಟ ಅಲ್ವಾ. ಎಲ್ಲ ಯಾವ ತರ ಇದೆ, ಕರೆಕ್ಟ್ ಈ ತರ ಇದೆ ಇದು. ಬಟ್ ಮನು, ಇದು ಏನ್ ಗೊತ್ತಾ, ಸ್ಟೀಲ್ ಆಗಿರೋದ್ರಿಂದ ಇದು ಬೇಗ ರಸ್ಟ್ ಹಿಡಿಯತ್ತಾ ಅಂತ. ಈಗ ಅಲ್ಲಿ ಆಪ್ಷನ್ ಇಲ್ಲ ನಿಮಗೆ ಬೇರೆ. ಇದಾದ್ರೆ ಅದಾದ್ರೆ ಅಗಲ ಆಯ್ತು, ಹೋಗ್ತಾ ಇರ್ಲಿಲ್ಲ. ಇದು ಅಗಲ ಇಲ್ಲ, ಸೊ ಆಬ್ವಿಯಸ್ಲಿ ಇದು ನೀಟಾಗಿ ಒಳಗೆ ಹೋಗುತ್ತೆ. ನಿನ್ ಕೆಲಸ ಪರ್ಪಸ್ ಸಾಲ್ವ್ ಆಗುತ್ತೆ. ನಾವೇ ಮಾಡ್ತೀವಿ ಅಂದಿದ್ರೆ ಆಗ್ತಿಲ್ಲ. ಅದಕ್ಕೆ ಅದು ಐಡಿಯಾನೇ ಇಲ್ಲ ನಮ್ಗೆ. ಇದು ಹೆಂಗೋ ಒಳ್ಳೇದಾಯ್ತು ಇವತ್ತು ಪ್ಲಂಬರ್ ಬಂದಿತ್ತು ನನಗೆ.
ಆಗ ಹಂಗೂ ಹಿಂಗೂ ವಾಷಿಂಗ್ ಮೆಷಿನ್ ಸೆಟಪ್ ಆಯಿತು. ಈಗ ಮೊದಲನೇ ವಾಶ್ಗೆ ಹೋಗ್ತಾ ಇದೆ. ಅದಕ್ಕಿಂತ ಮುಂಚೆ ಡಿ ಸ್ಕೇಲ್ ಮಾಡ್ತಿದ್ಯಾ? ಸ್ಕೇಲ್ ಮಾಡ್ಬಿಡ್ತೀನಿ. ಡಿ ಸ್ಕೇಲಿಂಗ್ ಮಾಡ್ತಾ ಇದ್ದಾರೆ ಮಂಜು. ಇದು ಹೆಂಗ್ ಮಾಡೋದು ಮರ್ತೇ ಹೋಗ್ಬಿಟ್ಟಿದೆ ನನಗೆ. ಏನಿಲ್ಲ, ಹಾಕ್ಬಿಟ್ಟು ನೀರು ಹಾಕೋದಷ್ಟೇ. ನೀರು ಹಾಕ್ಬಿಟ್ಟು ಆನ್ ಮಾಡೋದು ಮೆಷಿನ್. ಅದ್ರ ಬಾಡಿಗೆ ಡಿ ಸ್ಕೇಲ್ ಆಗೋದು. ಬಟ್ ಅದೇನು ಯೂಸ್ ಇಲ್ಲ, ಯಾಕಂದ್ರೆ ನನಗೆ ಗೊತ್ತಲ್ಲ. ಯೂಸ್ ಇಲ್ಲ, ಈಗಿರೋ ಪೌಡ್ರ್ ಖಾಲಿ ಮಾಡ್ಬೇಕಲ್ವಾ? ಅದು ಕರೆಕ್ಟು. ಬಟ್ ಏನಂದ್ರೆ ಡಿ ಸ್ಕೇಲಿಂಗ್ ಪೌಡ್ರ್ ಇದೆಯಲ್ಲ, ಅದರಲ್ಲಿ ಏನು ಎಫೆಕ್ಟ್ ಕೊಡಲ್ಲ. ಸುಮ್ಮನೆ ನಾನು ನೋಡ್ದಂಗೆ. ಬಟ್ ಏನು ಮಾಡೋಕ್ಕಲ್ಲ, ಬೇರೆ ಆಪ್ಷನ್ ಇಲ್ಲ ಅಲ್ಲ, ಹಾಕ್ಬೋದು. ಬಟ್ ಇನ್ನೊಂದು ಹಾಕ್ಬೋದು, ನೀವು ಕಾಸ್ಟಿಕ್ ಸೋಡಾ ಹಾಕ್ಬಿಟ್ಟು ಮಾಡ್ಬೋದು. ಇದೆ ಕಾಸ್ಟಿಕ್ ಸೋಡಾ, ಬಟ್ ಕಾಸ್ಟಿಕ್ ಸೋಡಾ ಬಿಸಿನೀರು ಹಾಕ್ಬೇಕು, ತಣ್ಣೀರಲ್ಲಿ ಆಗಲ್ಲ. ಇದು ಹಾಟ್ ವಾಟರ್ ಕಾಂಪಿಟಬಲ್ ಇಲ್ಲ. ಹಂಗಾರೆ ಏನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗತ್ತೆ? ಅಲ್ಲ, ಕಾಸ್ಟಿಕ್ ಸೋಡಾ ಹಾಕ್ಬಿಟ್ಟು ಬಿಸಿನೀರು ಹಾಕು, ಅದೇ ಜಗ್ಗಲ್ಲಿ ಇದು ಮಾಡಿಬಿಟ್ಟು. ಟಬ್ಬು ಒಳಗಡೆ ಫೈಬರ್ದು ಹಾಟ್ ವಾಟರ್ ಕಂಪ್ಯಾಟಬಿಲಿಟಿ ಇಲ್ಲ ಅನ್ಕೊಂತೀನಿ. ಟೈಮು 4:15 ಆಗ್ತಾ ಇದೆ. ಸ್ವಲ್ಪ ಕೆಲಸ ಅರ್ಜೆಂಟಾಗಿ ಬಂತು. ಯೂಶಲಿ ನಾನು ಆನ್ ಫೀಲ್ಡ್ ವರ್ಕ್ ಇರಲ್ಲ, ಬಟ್ ಇವತ್ತು ಹೋಗ್ಲೇಬೇಕು. ಯಾಕಂದ್ರೆ ಅರ್ಜೆಂಟ್ ಒಂದು ರಿಕ್ವೈರ್ಮೆಂಟ್ ಇದೆ. ಅದನ್ನ ಒಂದು ಹೋಗಿ ಪ್ರೈಸ್ ಕೊಟೇಶನ್ ಎಲ್ಲ ತಗೊಂಡ್ಬರ್ಬೇಕು, ಬಿಸ್ನೆಸ್ ರಿಲೇಟೆಡ್. ಬಟ್ ಇಲ್ಲಿ ಮಂಜು ಅವರು ತುಂಬಾ ಬ್ಯುಸಿ ಆಗ್ಬಿಟ್ಟವ್ರೆ ಆಫೀಸ್ ವರ್ಕಲ್ಲಿ. ಹಲೋ ಮಿಸ್ಟರ್, ಸಾರಿ ಮೇಡಮ್. ಏನು ಸ್ಮೈಲ್ ಕೊಡ್ತಿದ್ಯಪ್ಪ? ಸ್ನಾನ ಮಾಡಕ್ ಹೋಗೋಕ್ಕೂ ಟೈಮ್ ಆಯ್ತಾ ಇಲ್ಲ. ಬೆಳಗ್ಗೆ ವಾಷಿಂಗ್ ಮಿಷಿನ್ ಇಂದಾಗಿ ಅರ್ಧ ದಿನ ಅಲ್ಲೇ ಹೋಗ್ಬಿಡ್ತು. ಅರ್ಧ ದಿನ ಹೋಯ್ತು, ಓಕೆ ಒಪ್ಕೊಳ್ಳೋಣ. ಅರ್ಧ ದಿನ ಇನ್ನೂ ಉಳಿತು. ಆ ಅರ್ಧ ದಿನದಲ್ಲಿ ಬಟ್ಟೆ ಹಾಕ್ದ ಇಲ್ಲ. ಈಗ ಹಾಕ್ಬೇಕು. ಅದ್ರಲ್ಲಿ ಇದು ಟಬ್ ವಾಶ್ ಹಾಕಿದ್ದೆ, ಅದೆಲ್ಲ ಆಮೇಲೆ ಡೀಪ್ ಕ್ಲೀನ್ ಮಾಡ್ಕೊಂಡೆ ವಾಷಿಂಗ್ ಮಿಷಿನ್ ನ. ಬರೀ ಟಬ್ ವಾಶ್ ಹಾಕ್ಲಿಲ್ಲ, ಕಂಪ್ಲೀಟ್ ಎಲ್ಲ ಫುಲ್ ಕ್ಲೀನ್ ಮಾಡಿದೆ. ಅಲ್ಲೇ ಹೆಚ್ಚು ಕಮ್ಮಿ ಅರ್ಧ ಗಂಟೆ ಹೋಯ್ತು. ಮಾಡ್ಕೊಂಡು ತಿನ್ನೋಷ್ಟಲ್ಲಿ 2 ಗಂಟೆ ಆಗೇ ಹೋಯ್ತು. ಈಗ ಬಂದಾಗ್ಲಿಂದನೂ ಫುಲ್ ಬಿಸಿ ಆಗಿದ್ದೀನಿ. ಈಗ ಹೋಗಿ ಹಾಕ್ಬೇಕು ಒಂದು ರೌಂಡ್. ಕಾಫಿ ಸಿಗತ್ತಾ ಹೋಗೋಕೆ ಮುಂಚೆ? ಹಾಲು ಬಿಸಿ ಮಾಡಿ. ಓಕೆ ಇನ್ನೇ ಹೋದ್ರೆ ಒಂದು ಆಲ್ಮೋಸ್ಟ್ 2-3 hours ಆಗುತ್ತೆ. ಯಾಕಂದ್ರೆ ಜರ್ನಿನೇ ನನಗೆ ಒಂದು 2 hours ಆಗೋಗುತ್ತೆ ಆ ಜಾಗಕ್ಕೆ ಹೋಗೋದಕ್ಕೆ. ಬಟ್ ಅಲ್ಲಿ ಹೋದ್ಮೇಲೆ ನನಗೊಂದು ಜಸ್ಟ್ ಒಂದು 15-20 minutes ಇರುತ್ತೆ. ಏನು ಜಾಸ್ತಿ ನೆಗೋಸಿಯೇಷನ್ ಇರಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಕಾಲ್ನಲ್ಲೇ ಆಗೋಗಿದೆ. ಬಟ್ ಅಲ್ಲಿ ಹೋಗ್ಬಿಟ್ಟು ಒಂದ್ಸರಿ ಒಂದು ಫಿಸಿಕಲ್ ಪ್ರೆಸೆನ್ಸು ಇರಬೇಕಲ್ವಾ. ಯಾಕಂದ್ರೆ ಈ ಸರಿ ನಾನು ಹೋಗ್ತಾ ಇರೋ ಜಾಗ ಫಸ್ಟ್ ಟೈಮ್ ಬಿಸ್ನೆಸ್ ಮಾಡ್ತಾ ಇರೋದ್ರ ಜೊತೆ. ಸೊ ಒಂದ್ಸರಿ ಮಾತುಕತೆ ಆಗ್ಬಿಟ್ಟು ಅಂದ್ರೆ ಆಮೇಲಿಂದ ಪ್ರತಿಯೊಂದು ನೆಕ್ಸ್ಟ್ ಆಗುವಂತ ಪ್ರಾಜೆಕ್ಟ್ಸ್ ಎಲ್ಲ ಆಲ್ಮೋಸ್ಟ್ ಆಲ್ ನಾವು ಕಾಲ್ ನಲ್ಲೇ ಮಾಡ್ಕೋಬಹುದು. ಈಗ ನಾವು ಹಾಲ್ನ ಬಿಸಿಗೆ ಇಟ್ಟಿದೀವಿ, ಕುಡ್ಕೊಂಡು ಈಗ ಹೊಡ್ತೀನಿ ನಾನು. ಆಲ್ಮೋಸ್ಟ್ ಹೋಗೋದಕ್ಕೆ ಒಂದು 5:30 ಆಗೋಗುತ್ತೆ. 5:30, 6, 6:30, 7, 8 ಮನೆ ವಾಪಸ್. ನಿಜವಾಗ್ಲೂ 8 ಗಂಟೆ ಆಗತ್ತ ನೀನ್ ಬರಕ್ಕೆ? ಹೌದು. ಹೆಂಗ್ ಕಾಣ್ತಾ, ಒಳ್ಳೆ ತಿಕ್ಲಿ ಇದ್ದಂಗಿದ್ದೀನಿ. ಇದ್ದೀನಿ ಅಲ್ಲ, ಇದ್ದೀಯಾ? ಇಲ್ಲ, ಇದ್ದೀನಿ ಅಂದ್ರೆ ಈಗ ಆಗೋದು, ಇದ್ದೀಯಾ ಅಂದ್ರೆ ಮೊದ್ಲಿಂದನೂ ಇದೆಯಾ ಅಂತ ಡಿಫ್ರೆನ್ಸ್ ಇದೆ. ಈ ಅಪ್ಪನ ಹಂಗೆ ತಳ್ಬಿಟ್ಟು ಡೋರ್ ಹಾಕಬೇಕಲ್ಲ. ಕರೆಕ್ಟ್ ಅಲ್ವಾ ಹೇಳಿದ್ದು? 2 hours later. ಕೆಲಸ ಬೇಗ ಮುಗಿದು ಬೇಗ ಬಂದೆ. ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಟ್ರಾಫಿಕ್ ಇರಲಿಲ್ಲ. ಅದರಿಂದ ಬೇಗ ಹೋಗಿ ಬೇಗ ಬಂದೆ. ಮಂಜು ಏನು ಮಾಡ್ತಾ ಇದ್ರು ನೋಡೋಣ ಈಗ. ಏನಪ್ಪ ಬಗ್ ನೋಡ್ತಾ ಇದೆಯಾ? ಯಾರೋ 7 ಗಂಟೆ ಆಗತ್ತೆ, 8 ಗಂಟೆ ಆಗತ್ತೆ ಅಂತ. ಟ್ರಾಫಿಕ್ ಇರಲಿಲ್ಲ, ಬೇಗ ಹೋದೆ ಬೇಗ ಬಂದೆ. ಯೂಶಲಿ ಅದು 15 ನಿಮಿಷದ ಅಷ್ಟೇ ಟ್ರಾವೆಲ್ ಇದ್ದಿದ್ದು. ಬಟ್ ಟ್ರಾಫಿಕ್ ಇರೋದ್ರಿಂದ 1 hour ಆಗೋದು. ಏನು ಸಿಗ್ನಲ್ಗಳು ನಾನು ಹಿಂಗೆ ಹೋಗಂಗೆ ಸಿಗ್ನಲ್ ಹಂಗೆ ಟಪಕ್ ಅಂತ ಓಪನ್ ಆಗ್ತಾ ಇತ್ತು. ಹೋಗ್ಬೇಕಾದ್ರು ಹಂಗೆ ಬರ್ಬೇಕಾದ್ರು ಹಂಗೆ. ಅದು ನನ್ನ ನೋಡ್ಕೊಂಡು ಹೋದಿಯಲ್ಲ. ನಿನ್ನ ನೋಡ್ಕೊಂಡು ಹೋಗಿದ್ದಲ್ಲ, ನಾನು ಇವತ್ತು ಸ್ನಾನ ಮಾಡ್ಕೊಂಡಿದ್ನಲ್ಲ ಅದಕ್ಕೆ. ಜಾಗ ಬಿಟ್ಟಿದ್ದಾರೆ, ಜಾಗ ಬಿಡಿ ಅಂತ ಹಂಗೆ ಎಲ್ಲ ಅಂದಿದ್ರೆ ಏನಿದು ಅಂತ ಎಲ್ಲ ಜಾಮ್ ಆಗಿರೋದು. ಮತ್ತೆ ಬನ್ನಿ, ಅದೇ ಖುಷಿಗೆ ಒಂದು ಕಾಫಿ ಕುಡಿಯೋಣ. ಅಯ್ಯೋ ಅದಕ್ಕೆ ಅನ್ಕೊಂಡೆ 8 ಗಂಟೆಗೆ ಬಂದ್ರೆ ಕಾಫಿ ಮಾಡಿ ನಾನು ಒಂಥರ ಕಾಫಿ ಶಾಪ್ ಇಟ್ಟಿದ್ದೀನ ಅಂತ ಫೀಲ್ ಆಗಕ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ನನಗೆ. ನಾನು IT ಕಂಪ್ನಿಲಿ ಕೆಲಸ ಮಾಡ್ತಿದ್ದೀನ, ಇಲ್ಲ ಕಾಫಿ ಶಾಪ್ ಅಲ್ಲಿ ಕೆಲಸ ಮಾಡ್ತಿದ್ದೀನಿ. ಅಷ್ಟೊಂದು ಮಸ್ಕ ಹೊಡಿಬೇಕಾ ಬಾಪ? ಹಾಲು ಬಿಸಿ ಮಾಡಿದ್ರು. ಅದೇನ್ ಗೊತ್ತಾ, ನಿನಗೆ ಮಾಡ್ತಾ ನಾನು ಕುಡಿತಾ ಇದ್ದೀನಿ. ನೀನು ಕುಡಿ ಅಂತ ನಾನು ಹೇಳ್ತಿಲ್ಲ, ನಾನು ಕುಡಿತಾ ಇದ್ದೀನಿ. ಕುಯ್ದು ಯಾಕಂದ್ರೆ ಇನ್ನೊಂದು ವಾರ ಕುಡಿದ್ರೆ ಹೆಚ್ಚು. ನಾನು ಕುಡುಗ್ರು ಪಕ್ಕ ಕೂತ್ಕೊಂಡ್ರೆ ನಾವು ಕುಡುಕ್ರಾಗ್ತೀವಿ. ಹೌದು ನೋಡಿ, ಆಕ್ಚುಲಿ ಏನಂದ್ರೆ 90% ಕೆಲಸ ನಾನೇ ಮಾಡಿರ್ತೀನಿ. ಹಾಲು ಬಿಸಿಗೆ ಮಾಡಿ ಎಲ್ಲ ಮಾಡಿ. ಇವ್ರು ಕಪ್ಪೊಳಗೆ ಕಾಫಿ ಪೌಡರ್ ಹಾಕಿ ಕೊಡೋದಕ್ಕೆ ಇಷ್ಟೊಂದು ಲೆವೆಲ್ಗಳು. ಏನ್ ಮಾಡಕ್ಕಾಗಲ್ಲ. ಇಷ್ಟೊಂದು ಲೆವೆಲ್ ಅಲ್ಲ, ಅದು ಬಿಲ್ಡಪ್ ಅದೇ ಹೇಳಿದ್ರು, ಲೆವೆಲ್ ಬಿಲ್ಡಪ್ ಇಸ್ ಡಿಫ್ರೆಂಟ್, ಬಿಲ್ಡಪ್ ಇಸ್ ಡಿಫ್ರೆಂಟ್. ಓಕೆ. ಏನೋ ಇವತ್ತು ಅಂತ ತುಂಬಾ ಕೆಲಸಗಳು ಇಲ್ಲ, ಬಟ್ ಸ್ಟಿಲ್ ದಿನ ತುಂಬಾ ಹೆಕ್ಟಿಕ್ ದಿನ ಅನಿಸ್ತಾ ಇದೆ ನನಗೆ. ಯಾಕೆ ಏನು ಅಂತ ಗೊತ್ತಿಲ್ಲ, ಮೈಂಡೇ ಓಡ್ತಾ ಇಲ್ಲ, ಒಂಥರ ಬ್ಲಾಂಕ್ ಆದಂಗೆ ಆಗ್ತಾ ಇದೆ. ಅದು ಬೆಳಗ್ಗೆ ಎದ್ದ ತಕ್ಷಣ ದಿನ ಸರಿ ಹೋಗಿಲ್ಲ ಅಂದ್ರೆ ಇಡೀ ದಿನ ಹಂಗೇನೆ ಏನೋ ಸರಿ ಹೋಗ್ತಾ ಇಲ್ಲ ಅಂತಾನೆ ಫೀಲ್ ಆಗತ್ತೆ. ಇವತ್ತು ಹಂಗೆ ಇರೋದು ನನಗೆ. ಅಂಡ್ ಮೋರ್ ಓವರ್ ಇವತ್ತು ಫ್ರೈಡೆ ತರ ಫೀಲ್ ಆಗ್ತಾ ಇದೆ. ಬಟ್ ಇವತ್ತು ಫ್ರೈಡೆ ಅಲ್ಲ, ಇನ್ನು ಥರ್ಸ್ಡೇ ಅಲ್ವಾ ಮನು? ಹೌದು, ಥರ್ಸ್ಡೇ ನಾನು ಇನ್ನು ವೆಡ್ನೆಸ್ಡೇ ತರ ಫೀಲ್ ಆಗ್ತಾ ಇದೆ. ನಾನು ಫ್ರೈಡೆಗೆ ಹೋದ್ರೆ ಇವ್ರು ಒಂದಿನ ಹಿಂದಕ್ಕೆ ಹೋಯ್ತವ್ರೆ, ನಾವು ಮುಂದಕ್ಕೆ ಹೋದ್ರೆ. ಜೀವನದಲ್ಲಿ ಯಾವತ್ತು ಮುಂದೆ ಇರಬೇಕು, ಹಿಂದೆ ಇರಬಾರ್ದು. ನಾವು ಮುಂದೆ ಇದ್ದೆ, ಹಿಂದೆ 2 ಹೆಜ್ಜೆ ಹಿಂದೆ ಹಾಕ್ತೀವಿ.
ವಾಷಿಂಗ್ ಮಿಷಿನ್ ಪುನಃ ರನ್ ಆಗ್ತಾ ಇದೆ. ಸೆಕೆಂಡ್ ರೌಂಡ್ ವಾಷಿಂಗ್ ಹಾಕಿದ್ದೀನಿ ಬಟ್ಟೆನ. ಇಲ್ಲಿ ನೋಡಿ ಮನು ಏನ್ ಕೆಲಸ ಮಾಡ್ತಾವ್ರೆ. ನಾನೇ ಕೇಳ್ಕೊಂಡಿದ್ದೆ, ಫಸ್ಟ್ ಬೇಡ ಅಂದಿದ್ರು, ಯಾಕೋ ಇವತ್ತು ಇದ್ದಕ್ಕಿದ್ದಂಗೆ ಡಿಸೈಡ್ ಮಾಡ್ಕೊಂಡು ಸಾಯೋಬ್ರು ಏನ್ ಕೆಲಸ ಮಾಡ್ತಾವ್ರೆ ಅವ್ರ ಹತ್ರನೇ ಕೇಳೋಣ. ಏನ್ ಮನು ಏನ್ ಮಾಡ್ತಾ ಇದೀಯಪ್ಪ? ಇದಾ ನಿಮ್ ಹಳೆ ಚಾನಲ್ ನಲ್ಲಿ ವಿಡಿಯೋ ಇತ್ತಲ್ಲ, ಅದನ್ನ ಈ ಚಾನಲ್ ಹಾಕ್ತಾ ಇದ್ದೆ. ಸಾರಿ, ಹೊಸ ಹಳೆ ಚಾನಲ್ ಅದು. ಹೊಸ ಹಳೆ ಚಾನಲ್ ನಲ್ಲಿ ಇದ್ದಿದ್ದ ವಿಡಿಯೋನ ಹಳೆ ಹೊಸ ಚಾನಲ್ ನಲ್ಲಿ ವಿಡಿಯೋ ಹಾಕ್ತಾ ಇದ್ದೀನಿ. ಇದು ಸೆಕೆಂಡ್ ಇನ್ನಿಂಗ್ಸ್ ಈ ಚಾನಲ್ ಅಲ್ಲಿ. ಹೌದು. ಸೊ ನಿಮ್ಗೆಲ್ಲ ಗೊತ್ತಿರಂಗೆ ಜಸ್ಟ್ ಒಂದು 3-4 ಮಂತ್ಸ್ ಏನೋ ಬೇರೆ ಚಾನಲ್ ಮಾಡ್ತಾ ಇದೆ, ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್ ಅಂತ. ಅಂದ್ರೆ ಡೈಲಿ ಲಾಗ್ನ ಅದ್ರಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೆ. ಅದು ಯಾಕೋ ನಂಗೆ ತುಂಬಾ ಜನ ಫೀಡ್ಬ್ಯಾಕ್ ಕೊಟ್ರು, ನಿಮ್ದು ಮಂಜು ಅಂಡ್ ಮನು ಅನ್ನೋದು ಎಷ್ಟು ಕ್ಯೂಟ್ ಆಗಿದೆ, ನೀವು ಏನಕ್ಕೆ ಚಾನಲ್ ಸ್ಟಾಪ್ ಮಾಡ್ತಾ ಇದ್ದೀರಾ, ಮಾಡಬೇಡಿ, ನೀವು ಅದರಲ್ಲೇ ಪೋಸ್ಟ್ ಮಾಡಿ ಅಂತ. ಅದೇ ಟೈಮಿಗೆ ಕರೆಕ್ಟ್ ಆಗಿ ನಾನು 1.5 ಮಂತ್ ಬ್ರೇಕ್ ತಗೊಂಡ ಕಂಪ್ಲೀಟ್ ವಿಡಿಯೋಸ್ ಇಂದಾನೆ, ಯೂಟ್ಯೂಬ್ ಇಂದಾನೆ 1.5 ಮಂತ್ ಬ್ರೇಕ್ ತಗೊಂಡಿದೆ. ಸೊ ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಮನು ಅಂದ್ರೆ ಬೇಡ ಮಂಜು ಅಂಡ್ ಮನುನಲ್ಲೇ ಹಾಕೋಣ. ಎನಿವೇಸ್ ಅದಕ್ಕೆ ತುಂಬಾ ಕಮೆಂಟ್ಸ್ ಬರ್ತಾ ಇದೆ ನಮಗೆ. ಮಂಜು ಅಂಡ್ ಮನು ಕಮೆಂಟ್ಸು ಜೊತೆಗೆ ನನ್ನ ಫ್ಯಾಮಿಲಿಯಲ್ಲಿ ಹೊರಗಡೆ ಫ್ರೆಂಡ್ ಸರ್ಕಲ್ ಅಲ್ಲಿ ಎಲ್ಲರೂ ಹೇಳಿದ್ರು ಕ್ಯೂಟ್ ಆಗಿದೆ ನೇಮ್, ಚಾನಲ್ ನೇಮು, ಏನಕ್ಕೆ ಚೇಂಜ್ ಮಾಡ್ತಾ ಇದ್ದೀರಾ, ಏನಕ್ಕೆ ಚೇಂಜ್ ಮಾಡ್ತಾ ಅಂದ್ರೆ ಮಂಜುಳಾ ಗೌಡ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಏನೋ ಗೊತ್ತಿಲ್ಲ. ಅಲ್ಲ, ಇದು ಒಂದು ರೈಮಿಂಗ್ ಟೈಪ್. ಆಕ್ಚುಲಿ ಫ್ಯಾಮಿಲಿ ರಿಲೇಟಿವ್ಸ್ ಗಳೇ ಜಾಸ್ತಿ ಹೇಳಿ, ಕೆಲವರು ತೀರಾ ಕ್ಲೋಸ್ ಆಗಿರೋರು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಹಾಕಿದ್ರು, ಮಂಜು ಅಂಡ್ ಮನು ತುಂಬಾ ಚೆನ್ನಾಗಿದೆ, ಹೆಸರು ಅಟ್ರಾಕ್ಟಿವ್ ಆಗಿದೆ, ಕ್ಯೂಟ್ ಆಗಿದೆ ಅಂತೆಲ್ಲ. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ಸೊ ಅದಕ್ಕೆ ತುಂಬಾ ಜನ ಎಲ್ಲ ಹೇಳಿದ್ರಲ್ಲ ಅಂತ ಅನ್ಕೊಂಡು ಮಂಜು ಅಂಡ್ ಮನುಲೇ ಕಂಟಿನ್ಯೂ ಮಾಡ್ತಾ ಇದೀವಿ. ಅದರಲ್ಲಿ ಸುಮಾರು ವಿಡಿಯೋಗಳನ್ನ ಪೋಸ್ಟ್ ಮಾಡಿದ್ವಿ, ಹಂಗಾಗಿ ನಾನು ಮನುನ್ಗೆ ಹೇಳ್ತಾನೇ ಇದ್ದೆ ಆ ವಿಡಿಯೋಸ್ ಎಲ್ಲ ಮಿಸ್ ಮಾಡ್ಕೊಂತೀನಿ ನಾನು, ಇದ್ರಲ್ಲಿ ಪೋಸ್ಟ್ ಮಾಡಕ್ ಆಗಲ್ವಾ ವಿಡಿಯೋಗಳನ್ನ ಅಂತ. ಇವ್ರು ಬೇಡ ಬೇಡ ಅಂತ ಇದ್ರು, ಯಾಕೋ ಇವತ್ತು ಮನ್ಸ್ ಮಾಡಿ ಒಂದು ವಿಡಿಯೋನ ಟ್ರೈ ಮಾಡೋಣ ಅನ್ಬಿಟ್ಟು ಡೌನ್ಲೋಡ್ ಮಾಡಿದ್ದಾರೆ. ಯಾಕೆಂದ್ರೆ ನಾವು ಅದು ಯಾವುದೇ ವಿಡಿಯೋಗಳದ್ದು ಬ್ಯಾಕಪ್ ಇಟ್ಕೊಂಡಿಲ್ಲ, ಡೈಲಿ ಲಾಗ್ಸ್ ಯಾವುದೂ ಬ್ಯಾಕಪ್ ಇಟ್ಕೊಳ್ಳಲ್ಲ. ಏನಾದ್ರು ಸ್ಪೆಷಲ್ ಅಕೇಶನ್ ಆದ್ರೆ ಮಾತ್ರ ವಿಡಿಯೋನ ಬ್ಯಾಕಪ್ ಇಟ್ಕೊಂತೀವಿ. ಒಂದು ವಿಡಿಯೋ ಟ್ರೈ ಮಾಡೋಣ ಅನ್ಕೊಂಡು ಡೌನ್ಲೋಡ್ ಮಾಡಿದ್ರು, ಬಂತು 4K ಅಲ್ಲೇ ಡೌನ್ಲೋಡ್ ಆಗಿದೆ. 4K ಅಲ್ಲಿ ಆಗಿದೆಯಾ? 4K ಆದ್ರೂ ಅದು ಕಂಪ್ರೆಸ್ ಆಗಿರುತ್ತೆ ಯೂಟ್ಯೂಬ್ ಹೋದ್ಮೇಲೆ. ಸೊ ಕಂಪ್ರೆಸ್ ವಿಡಿಯೋ ಬರುತ್ತೆ, ಕ್ಲಾರಿಟಿ ಅಷ್ಟು ಇರಲ್ಲ. ಓಕೆ, ಏನು ಮಾಡೋಕ್ಕಾಗಲ್ಲ. ಸೊ ಆ ವಿಡಿಯೋಸ್ನ ಪಬ್ಲಿಷ್ ಮಾಡ್ತೀವಿ. ಇನ್ನು ಒಂದೇ ಸದ್ಯಕ್ಕೆ ಡೌನ್ಲೋಡ್ ಮಾಡಿ ಪಬ್ಲಿಷ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಅದು ನಾಳೆ ಬೆಳಗ್ಗೆ 11 ಗಂಟೆಗೆ ಪಬ್ಲಿಷ್ ಮಾಡೋಣ ಅಂತ. ಇವತ್ತು ಮಾಡಿರೋ ವಿಡಿಯೋ ನಾಳೆ ಸಂಜೆ ಬರುತ್ತಲ್ವಾ, ಸೊ ಪ್ರಾಬಬ್ಲಿ ಈ ವಿಡಿಯೋ ಬರೋ ಅಷ್ಟೊತ್ತಿಗೆ ಆ ವಿಡಿಯೋ ಆಲ್ರೆಡಿ ಬೆಳಗ್ಗೆ 11 ಗಂಟೆಗೆ ಪೋಸ್ಟ್ ಆಗೋಗಿರುತ್ತೆ. ಇನ್ನು ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ಆ ವಿಡಿಯೋನು ನೋಡಿ. ಆ್ಯಂಡ್ ಇನ್ನು ಮುಂದೆನೂ ಆ ಚಾನಲ್ದು ಬ್ಯಾಕಪ್ ವಿಡಿಯೋಗಳೆಲ್ಲ ತೆಗೆದು ಇಲ್ಲಿ ಹಾಕ್ತೀವಿ. ಯಾವಾಗ ಅಂತಿಲ್ಲ, ಅದಕ್ಕೇನು ಟೈಮ್ ಅಂತ ಫಿಕ್ಸ್ ಮಾಡ್ಕೊಂಡಿಲ್ಲ. ಯಾವಾಗ ಅವ್ರು ಫ್ರೀ ಆಗ್ತಾರೆ ಅವಾಗ ಡೌನ್ಲೋಡ್ ಮಾಡಿ. ಅದು ಕೆಲಸ ಹಿಡಿಯತ್ತಪ್ಪ, ಹಂಗಾಗಿ ಡೌನ್ಲೋಡು ಪುನಃ ಅದನ್ನೊಂದು ಚೂರು ಆಲ್ಟ್ರೇಷನ್ ಮಾಡಬೇಕು. ಸರ್ಪ್ರೈಸ್ ಆಗಬೇಡಿ, ಏನಪ್ಪ ಇದು ಸಡನ್ ಆಗಿ ಮಂಜು ಅಂಡ್ ಮನು ಚಾನಲ್ಗೆ ಬಂದು ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್ ಅಂತಿದ್ದಾಳೆ ಅಂತ. ಅದು ಆ ಚಾನಲಿಂದ ಈ ಚಾನಲ್ ಅಲ್ಲಿ ಬರ್ತಾ ಇರೋದು. ನೋಡಿ ಎಂಜಾಯ್ ಮಾಡಿ, ಎಂಟರ್ಟೈನಿಂಗ್ ಆಗಿರತ್ತೆ ಅಂತ ಅನ್ಕೊಂತೀನಿ. ಸೊ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲ ಈ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಂತ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೇವೆ. See you tomorrow. Bye bye. ಗುಡ್ ನೈಟ್ ಎಲ್ರಿಗೂ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on